ನನ್ನ ಜೀವನವನ್ನು ಬದಲಾಯಿಸಿದಂಥ 7 ಹ್ಯಾಬಿಟ್ಸ್. ಇನ್ನರ್ ಚೈಲ್ಡನ್ನು ಆಕ್ಟಿವ್ ಆಗಿ ಇಟ್ಕೊಳ್ಳೋದು. ಎಲ್ಲೇ ಇರಿ, ಆ ಕ್ಯೂರಿಯಾಸಿಟಿ, ಸಂತೋಷ ಇದ್ದಾಗ ಜೀವನ ಎಷ್ಟು ಸುಂದರ. ಎವ್ರಿ ಡೇ ಯಾವುದಾದ್ರೂ ಒಂದು ಹೊಸ ವಿಚಾರದ ಬಗ್ಗೆ ಸ್ವಲ್ಪ ತಿಳುವಳಿಕೆ. ಕಂಫರ್ಟ್ ಝೋನಿಂದ ಹೊರಗಡೆ ಬರೋದು. ಫಸ್ಟ್ ಟೈಮ್ ಡೆಲ್ಲಿಗೆ ನಾನು ಒಬ್ಬಳೇ ಟ್ರಾವೆಲ್ ಮಾಡಿ ಅವಾರ್ಡ್ ತಗೊಂಡಿದ್ದು. ಅಟ್ ದ ಏಜ್ ಆಫ್ 57 ಒಂದು ಹೊಸ ಚಾಲೆಂಜ್, ಟಾರ್ಗೆಟ್ ಶೂಟಿಂಗ್ನ ನನ್ನ ಜೀವನದಲ್ಲಿ ಸ್ಟಾರ್ಟ್ ಮಾಡಿರುವಂಥ ಒಂದು ಚಾಪ್ಟರ್. ವಯಸ್ಸು ಕೇವಲ ಒಂದು ನಂಬರ್ ಅಷ್ಟೇ ಅಲ್ವಾ? ನನ್ನ ಕೈಯಲ್ಲಾದಷ್ಟು ಒಂದು ಪುಟಾಣಿ ಸೇವೆ ಈ ಸಮಾಜಕ್ಕೆ. ನನ್ನ ಇನಿಷಿಯೇಟಿವ್ ತೂಕ ಇಳಿಸಿ ಹಸಿವು ನೀಗಿಸಿ ಕಾರ್ಯಕ್ರಮ. ಆರ್ಟ್ ಆಫ್ ಬ್ಯಾಲೆನ್ಸಿಂಗ್ ಬಹಳ ಮುಖ್ಯ. ಅದು ಫ್ಯಾಮಿಲಿ ಜೊತೆಗೆ ನನ್ನ ಕಂಪನಿ, ನನ್ನ ಕ್ಲಯಂಟ್ಸ್ ಹಾಗೂ ನನ್ನ ಫ್ರೆಂಡ್ಸ್, ಇದೆಲ್ಲ ಸೇರಿದ್ರೇ ಅಲ್ವಾ ಜೀವನ. ನನ್ನ ದಿವಸ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ವಿತ್ ಗ್ರ್ಯಾಟಿಟ್ಯೂಡ್ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಸಪ್ಲಿಮೆಂಟ್ಸ್ ತಗೋಬೇಕಾ? ಈಗ ಹೇರ್ ಫಾಲ್ ಇರ್ಬೋದು, ಅಥವಾ ಆ್ಯಕ್ನೆ, ಪಿಂಪಲ್ಸ್, ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು. ಸಪ್ಲಿಮೆಂಟ್ಸ್ ಇಲ್ದಂಗೆ ನಾವು ಕೇವಲ ನಮ್ಮ ಮನೆ ಆಹಾರದಿಂದಾನೇ ಬದಲಾವಣೆ ಮಾಡ್ಕೊಳಕ್ಕಾಗಲ್ವಾ? ಇದಕ್ಕೆ ಉತ್ತರ ತಾವೇ ಕೊಡಬೇಕು. ಎಷ್ಟು ಸಿವಿಯರ್ ಆಗಿದೆ ನಿಮ್ಮ ಕಂಡೀಷನ್? ಏನೇ ಇರಲಿ, ಆಹಾರದ ಬದಲಾವಣೆ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ. ಇವತ್ತು ನಿಮ್ಮ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿರೋ ಸಪ್ಲಿಮೆಂಟ್ಸ್ ಜೊತೆಗೆ ಈ 3 ಸಿಂಪಲ್ ಕಿಚನಲ್ಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮರಿದಂಗೆ ಸ್ಕ್ರೀನ್ಶಾಟ್ ತಗೊಳ್ಳಿ ಅಥವಾ ನೋಟ್ ಮಾಡ್ಕೊಳ್ಳಿ. ಸಪ್ಲಿಮೆಂಟ್ಸು ತಗೊಳ್ಳಿ ಡಾಕ್ಟರ್ ಸಲಹೆ ಪ್ರಕಾರ. ಬಟ್ ನಮ್ಮ ಕಿಚನಿಂದ ಈ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದಾಗ ಸಂಪೂರ್ಣ ಬೆನಿಫಿಟ್ ಸಿಗುತ್ತೆ. ನಿಮ್ಮ ಲವ್ಡ್ ಒನ್ಸ್ ಜೊತೆಗೆ ಶೇರ್ ಮಾಡಿ. ಈ 32 ಇಯರ್ಸಿಂದ ಡಯಾಬಿಟಿಕ್. ನಿಮ್ಮ ಸೀಕ್ರೆಟ್ ಏನು ಟು ಬೀಂಗ್ ಅ ಹೆಲ್ತಿ ಡಯಾಬಿಟಿಕ್ ಅಂದರೆ, ಪ್ರತಿಯೊಂದು ಮನುಷ್ಯನ ಜೀವನದಲ್ಲೂ ಏನೋ ಒಂದು ಬದಲಾವಣೆ ಪಾರ್ಟ್ ಆಫ್ ಅ ಲೈಫ್ ಸ್ಟೈಲ್ ಆಗುತ್ತೆ. ಮುಂಚೆ ಹಾರ್ಡ್ಲಿ 1 ಲೀಟರ್ ನೀರು ಕುಡಿತಾ ಇದ್ದೆ, ಆದರೆ ಈಗ 2 to 2.5 ಲೀಟರ್ ನನ್ನ ಡೈಲಿ ಕೋಟಾ ರೀಚ್ ಮಾಡ್ತೀನಿ. ಫ್ರಿಡ್ಜ್ ಅಲ್ಲಿ ವೆಜಿಟೇಬಲ್ಸ್, ಫ್ರೂಟ್ಸ್ ಮುಂದೆ ಇಡ್ತೀನಿ. ಬೇಡದೇ ಇರೋ ಹೆವಿ ಕ್ಯಾಲರೀಸ್ ಹಿಂದೆ ಇಡ್ತೀನಿ. ಸಿಂಪಲ್ ಚೇಂಜ್. ಇಂಪಾರ್ಟೆಂಟ್ ರೂಲ್, ಬೆಡ್ರೂಮ್ ಅಲ್ಲಿ ಟಿವಿ ಇರಲ್ಲ. ನನ್ನ ಬೆಡ್ ಸೈಡ್ ಟೇಬಲ್ ಅಲ್ಲಿ ಓನ್ಲಿ ಬುಕ್ಸ್. ಮುಂಚೆ ಟೀ ಜೊತೆ ನಾನು ಬಿಸ್ಕೆಟ್ಸ್ ತಗೋತಾ ಇದ್ದೆ, ಈಗ ಪ್ರೋಟೀನ್ ರಿಚ್ ಸ್ನ್ಯಾಕ್ಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸ್ಟ್ರೆಂತ್ ಟ್ರೈನಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎ ಹ್ಯೂಮನ್ ಬೀಯಿಂಗ್. ಸ್ಪೇರ್ ಟೈಮ್ ಸಿಕ್ಕಿದಾಗ ಇನ್ ಅ ಡೇ ಅಟ್ ಲೀಸ್ಟ್ 3 to 4 times 10 reps ಮಾಡಿದಾಗ ಓವರ್ ಆಲ್ ನಮ್ಮ ಬಾಡಿ ಮಸಲ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ನಾನು ಮುಂಚೆ ಎಲ್ಲರ ಥರ ಎವ್ರಿ ಡೇ ವೇಯಿಂಗ್ ಮೆಷಿನ್ ಮೇಲೆ ನಿಲ್ತಾ ಇದ್ದೆ. ಆಮೇಲೆ ಗೊತ್ತಾಯ್ತು, ವೇಯಿಂಗ್ ಮೆಷಿನ್ ಇಸ್ ಜಸ್ಟ್ ಒನ್ ಆಸ್ಪೆಕ್ಟ್ ಆಫ್ ಹೆಲ್ತ್ ಅಂಡ್ ವೆಲ್ನೆಸ್ ರೀ. ಇಡೀ ದಿವಸ ನನ್ನ ಎನರ್ಜಿ ಹೇಗಿದೆ, ಇಂಚ್ ಲಾಸ್ ಆಗ್ತಾ ಇದೆಯಾ, ಮತ್ತೆ ನನ್ನ ಮೂಡ್ ಹೇಗಿದೆ, ಈ ಎಲ್ಲ ಫ್ಯಾಕ್ಟರ್ಸ್ ನಾನು ಕನ್ಸಿಡರ್ ಮಾಡಿದಾಗ ಈ ನಡುವೆ ವೇಯಿಂಗ್ ಮೆಷಿನ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆರೋಗ್ಯ ಚಾಂಪಿಯನ್ ಆಗಿ ನಿಮ್ಮ ಸರ್ಕಲ್ ಅಲ್ಲಿರೋ ಡಯಾಬಿಟಿಕ್ಸ್ಗೆ ಈ ಇಂಪಾರ್ಟೆಂಟ್ ವಿಡಿಯೋ ಶೇರ್ ಮಾಡಿ.